ಎಲ್ಲರಿಗೂ ಶುಭಾಶಯಗಳು ಮಕ್ಕಳೇ. ವಿದ್ಯಾರ್ಥಿಗಳೇ, ಫಸ್ಟ್ ಸೆಮ್ ಎಕ್ಸಾಮನ್ನು ತುಂಬ ಚೆನ್ನಾಗಿ ಬರ್ತೀರಾ. ಈಗ ಸೆಕೆಂಡ್ ಸೆಮ್ಮಲ್ಲಿ ಸ್ಟಾರ್ಟ್ ಆಗುವಂಥ ಫಸ್ಟ್ ಲೆಸನ್ ಮಾಡ್ತಾಯಿದ್ದೀನಿ. ಪಾಠ 10 ಸತ್ಯವಂತ ಬಾಲಕ ಗದ್ಯ. ಪಾಠಪೂರ್ವ ಚಟುವಟಿಕೆ. ಚಿತ್ರಗಳಿರೋ ವ್ಯಕ್ತಿಗಳನ್ನು ಗುರುತಿಸಿ ಖಾಲಿ ಜಾಗದಲ್ಲಿ ಅವರ ಹೆಸರನ್ನು ಬರೆಯಿರಿ. ಇಲ್ಲಿ ಕೆಲವೊಬ್ಬರು ವ್ಯಕ್ತಿಗಳ ಚಿತ್ರವನ್ನು ಕೊಟ್ಟಿದ್ದಾರೆ. ಅವರ ಹೆಸರುಗಳನ್ನು ಬರಿತಾ ಹೋಗಬೇಕು. ಫಸ್ಟಲ್ಲಿ ಯಾರ್ದಿದೆ? ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿತ್ರಗಳಿದೆ. ಅವರ ಹೆಸರನ್ನ ನೀವು ಈಗ ಬರಿತಾ ಹೋಗಬೇಕು. ಹಾಗೆಯೇ ಬೇರೆ ಬೇರೆ ವ್ಯಕ್ತಿಗಳ ಚಿತ್ರ ಇದೆ, ಅದು ಯಾರು ಅಂತ ಗುರುತಿಸಿ ಅವರ ಹೆಸರನ್ನ ಬರಿತಾ ಹೋಗಿ. ನೆಕ್ಸ್ಟ್ ಈಗ ಲೆಸನ್ ನೋಡ್ತಾ ಹೋಗೋಣ. ಗುರುಗಳು ತರಗತಿಗೆ ಬರುವುದನ್ನು ಕಂಡರು. ಕೂಡಲೇ ಮಕ್ಕಳು ಸದ್ದು ನಿಲ್ಲಿಸಿ ಕುಳಿತರು. ಗುರುಗಳು ಒಳಗೆ ಬಂದರು. ಮಕ್ಕಳು ನಿಂತು ಗುರುಗಳಿಗೆ ವಂದಿಸಿದರು. ಗುರುಗಳು, ಮಕ್ಕಳೇ, ಈ ದಿನದ ಪಾಠವನ್ನು ಆರಂಭಿಸೋಣವೇ ಎಂದರು. ಮಕ್ಕಳೆಲ್ಲ ಆಗಲಿ ಗುರುಗಳೇ ಎಂದರು. ಅಂದರೆ ಇಲ್ಲಿ ತರಗತಿಗೆ ಗುರುಗಳು ಬರ್ತಾರೆ. ಗುರುಗಳು ಬರೋದನ್ನು ನೋಡಿ ಮಕ್ಕಳೆಲ್ಲ ಏನು ಮಾಡ್ತಾರೆ? ಸದ್ದು ಮಾಡೋದನ್ನು ನಿಲ್ಲಿಸ್ಬಿಟ್ಟು ಎದ್ದು ನಿಂತ್ಕೊಳ್ತಾರೆ. ನೆಕ್ಸ್ಟು ಗುರುಗಳು ಒಳಗೆ ಬರ್ತಾರೆ. ಆಗ ಮಕ್ಕಳು ನಿಂತು ಗುರುಗಳಿಗೆ ವಂದನೆಯನ್ನು ಸಲ್ಲಿಸ್ತಾರೆ. ಸೊ ಗುರುಗಳು ಅವಾಗ ಹೇಳ್ತಾರೆ, ಮಕ್ಕಳೇ, ಈ ದಿನದ ಪಾಠವನ್ನು ನಾವು ಆರಂಭಿಸೋಣವೆ ಅಂತ ಹೇಳಿ ಕೇಳ್ತಾರೆ. ಆಗ ಮಕ್ಕಳೆಲ್ಲರೂ ಆಗಲಿ ಗುರುಗಳೇ ಎಂದರು. ನಾನು ನಿನ್ನೆ ದಿನ ನೀಡಿದ್ದ ಲೆಕ್ಕಗಳನ್ನು ಯಾರು ಮಾಡಿಕೊಂಡು ಬಂದಿದ್ದೀರಾ ಎಂದು ಕೇಳಿದರು. ಮಕ್ಕಳೆಲ್ಲ ಮೌನವಾಗಿ ಕುಳಿತರು. ಅವರಲ್ಲಿ ಒಬ್ಬ ಬಾಲಕ ಎದ್ದು ನಿಂತನು. ಗುರುಗಳೇ, ನಾನು ಲೆಕ್ಕಗಳನ್ನು ಮಾಡಿ ತಂದಿದ್ದೇನೆ ಎಂದು ಹೇಳಿದನು. ಅಂದರೆ ಮಕ್ಕಳೆಲ್ಲ ಗುರುಗಳು ಏನು ಮಾಡ್ತಾರೆ? ನಿನ್ನೆ ಕೊಟ್ಟಿದ್ದಾನ ಲೆಕ್ಕವನ್ನುಗಳೆಲ್ಲ ಮಾಡಿದ್ದೀರ ಅಂತ ಕೇಳಿದಾಗ ಎಲ್ಲ ಮಕ್ಕಳು ಏನು ಮಾಡ್ತಾರೆ? ಮೌನವಾಗಿ ಹಾಗೆ ಕುಳಿತಿರ್ತಾರೆ. ಅದರಲ್ಲಿ ಒಬ್ಬ ಬಾಲಕ ಏನು ಮಾಡ್ತಾನೆ? ಎದ್ದು ನಿಂತು, ಗುರುಗಳೇ, ನಾನು ಲೆಕ್ಕವನ್ನು ಮಾಡಿ ತಂದಿದ್ದೇನೆ ಅಂತ ಆತ ಹೇಳ್ತಾನೆ. ಆಗ ಗುರುಗಳು ಆ ಹುಡುಗ ಮಾಡಿ ತಂದಿರುವ ಲೆಕ್ಕಗಳನ್ನು ಪರಿಶೀಲಿಸಿದರು. ಎಲ್ಲವೂ ಸರಿಯಾಗಿದ್ದವು. ಅವರಿಗೆ ವಿದ್ಯಾರ್ಥಿಯ ಮೇಲೆ ಅಭಿಮಾನ ಮೂಡಿತು. ಆಗ ಬಾಲಕನಿಗೆ, ಬೇಷ್, ನೀನು ಜಾಣ, ಬಾ ಎಂದು ಮುಂದಿನ ಸಾಲಿನಲ್ಲಿ ಕುಳಿತುಕೋ ಎಂದರು. ಆದರೆ ಆ ಬಾಲಕ ನಿಂತಲ್ಲಿಯೇ ನಿಂತಿದ್ದ. ಅವನು ಒಂದು ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ. ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಏನು ಮಾಡ್ತಾ ಹೋಗ್ತಾನೆ? ಲೆಕ್ಕಗಳನ್ನು ತೋರಿಸಿದಾಗ ಗುರುಗಳು ಏನು ಮಾಡ್ತಾರೆ? ಲೆಕ್ಕಗಳನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಎಲ್ಲವೂ ಕೂಡ ಸರಿ ಇತ್ತು. ಆಗ ವಿದ್ಯಾರ್ಥಿಗೆ ಗುರುಗಳು ಹೇಳ್ತಾರೆ, ಬೇಷ್ ಅಂತ, ನೀನು ತುಂಬ ಜಾಣ ಅಂತ ಹೇಳ್ತಾರೆ. ಬಾ ಮುಂದಿನ ಸಾಲಿನಲ್ಲಿ ಕುಳಿತುಕೋ ಅಂತ ಕರೀತಾರೆ. ಆಗ ಬಾಲಕ ಏನು ಮಾಡಲ್ಲ? ಬರೋದಿಲ್ಲ. ಅವನೇನು ಮಾಡ್ತಾನೆ? ನಿಂತ ಜಾಗದಲ್ಲಿ ಹಾಗೆ ನಿಂತಿರ್ತಾನೆ. ಒಂದು ಹೆಜ್ಜೆ ಕೂಡ ಮುಂದೆ ಇಡೋರಿಲ್ಲ. ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು. ಆಗ ಹುಡುಗ ಅಳುವುದನ್ನು ಕಂಡು ಗುರುಗಳು ಆಶ್ಚರ್ಯವಾಯಿತು. ಏಕಪ್ಪ, ನಿನಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳಲು ಇಷ್ಟವಿಲ್ಲವೇ ಎಂದು ಕೇಳಿದರು. ಆ ಬಾಲಕನಿಗೆ ಸುಳ್ಳು ಹೇಳಲು ಮನಸ್ಸು ಬರಲಿಲ್ಲ. ಅದಕ್ಕಾಗಿ ಅವನು, ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ, ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ, ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು. ಗುರುಗಳಿಗೆ ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಆಶ್ಚರ್ಯ ಮತ್ತು ಆನಂದವಾಯಿತು. ಬಾಲಕನಿಗೆ, ಮಗು, ನೀನು ಸತ್ಯವನ್ನು ಹೇಳಿದ್ದೀಯ. ನನಗೆ ತುಂಬ ಮೆಚ್ಚುಗೆಯಾಯಿತು. ಇದೇ ಗುಣವನ್ನು ಸದಾಕಾಲ ಕಾಪಾಡಿಕೊ. ಜೀವನದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗುತ್ತೀಯ ಎಂದರು. ಅಂದರೆ ಹುಡುಗ ಅಳೋದನ್ನು ಕಂಡು ಗುರುಗಳಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯ ಆಗಿ, ಯಾಕಪ್ಪ ಅಳ್ತಿದೆ ಅಂತ ಕೇಳ್ತಾರೆ. ಮುಂದಿನ ಸಾಲಲ್ಲಿ ಕುಳಿತುಕೊಳ್ಳಲು ನಿನಗೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ. ಆಗ ಹುಡುಗನಿಗೆ ಸುಳ್ಳು ಹೇಳಲು ಮನಸ್ಸಾಗಲಿಲ್ಲ. ಅದಕ್ಕೆ ಅವನು ಹೇಳ್ತಾ ಹೋಗ್ತಾನೆ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ, ನಾನು ಲೆಕ್ಕಗಳನ್ನು ಸ್ವತಃ ಮಾಡಿಲ್ಲ, ಬೇರೆಯವರ ಒಂದು ಸಹಾಯವನ್ನು ಪಡ್ಕೊಂಡು ನಾನು ಮಾಡ್ಕೊಂಡ್ಬಂದಿದ್ದೀನಿ ಅಂತ ಹುಡುಗ ಹೇಳ್ತಾನೆ. ಆಗ ಗುರುಗಳಿಗೆ ಹುಡುಗನ ಒಂದು ಬಾಲಕನ ಪ್ರಾಮಾಣಿಕತೆಯನ್ನು ಕಂಡು ಆಶ್ಚರ್ಯ ಮತ್ತು ಆನಂದ ಉಂಟಾಗುತ್ತೆ. ಬಾಲಕನಿಗೆ, ಮಗು, ನೀನು ಸತ್ಯವನ್ನು ಹೇಳಿದ್ದೀಯಾ, ನನಗೆ ತುಂಬಾ ಇಷ್ಟ ಆಯಿತು. ಇದೇ ಗುಣವನ್ನು ನೀನು ಸದಾಕಾಲ ಕಾಪಾಡ್ಕೊ. ಜೀವನದಲ್ಲಿ ನೀನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ ಗುರುಗಳು ಹೇಳ್ತಾರೆ. ಆಗ ಎಂದು ಹರಸಿದರು. ಎಲ್ಲರಿಗೂ ತಿಳಿಯುವಂತೆ ತಾವೇ ಲೆಕ್ಕ ಮಾಡಿ ತೋರಿಸಿದರು. ಮಕ್ಕಳಿಗೆ ಸಂತೋಷವಾಯಿತು. ಮುಂದೆ ಗುರುಗಳು ಮಾತು ಸತ್ಯವಾಯಿತು. ಆ ಸತ್ಯವಂತ ಬಾಲಕನೇ ಗೋಪಾಲಕೃಷ್ಣ ಗೋಖಲೆ ಅವರು. ಇವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳೆಂದು ಸ್ವೀಕರಿಸಿದರು. ಗೋಖಲೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಇವರು ಮಹಿಳೆಯರಿಗೂ ಶಿಕ್ಷಣ ಬೇಕೆಂದು ಹೇಳಿದರು. ಶಿಕ್ಷಣದ ಮೂಲಕ ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು. ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು ಎನ್ನುವ ಮನೋಭಾವನೆಯನ್ನು ಬೆಳೆಸಿದರು. ಮುಂದೆ ಗುರುಗಳು ಮತ್ತು ಏನಾಗುತ್ತೆ? ಸತ್ಯ ಆಗುತ್ತೆ. ಆ ಸತ್ಯವಂತ ಬಾಲಕನ ಹೆಸರೇ ಗೋಪಾಲಕೃಷ್ಣ ಗೋಖಲೆ ಅವರು.
ಇವರನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಗುರುಗಳೆಂದು ಸ್ವೀಕಾರ ಮಾಡ್ತಾರೆ. ಗೋಖಲೆ ಅವರು ಸ್ವತಂತ್ರ ಹೋರಾಟದಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಜೊತೆಗೆ ಮಹಿಳೆಯರಿಗೂ ಶಿಕ್ಷಣ ಬೇಕೆಂದವರು ಏನು ಮಾಡ್ತಾರೆ, ಹೇಳ್ತಾ ಹೋಗ್ತಾರೆ. ಶಿಕ್ಷಣದ ಮೂಲಕ ಜನರಲ್ಲಿ ಒಂದು ರಾಜಕೀಯ ಜಾಗೃತಿಯನ್ನು ಮೂಡಿಸಿದರು. ಈಗ ನಾವೆಲ್ಲ ಭಾರತ ದೇಶದ ಪ್ರಜೆಗಳ ಜೊತೆಗೆ ಎನ್ನುವ ಒಂದು ಮನೋಭಾವವನ್ನು ಕೂಡ ಇವರು ಬೆಳೆಸ್ತಾ ಹೋಗ್ತಾರೆ. ಸೊ ಪಾಠ ಎಲ್ರಿಗೂ ಅರ್ಥ ಆಯ್ತಲ್ಲ ಮಕ್ಕಳೇ? ಧನ್ಯವಾದಗಳು.